बिदर से एक अहम खबर सामने आ रही है। चामराजनगर जिले के हनूर गांव में 3 लोगों की कथित शूटआउट में मौत के मामले को लेकर बिदर के क्रिश्चियन लीडर्स ने कड़ा विरोध और दुख व्यक्त किया है। कर्नाटक क्रिश्चियन संगठन बीदर के जिला अध्यक्ष मोजेस निर्नाकर ने कड़ी नाराजगी जताते हुए पूरे मामले की निष्पक्ष और पारदर्शी जांच की मांग की है। मोजेस निर्नाकर का कहना है कि अगर जंगल में मौजूद लोगों पर किसी तरह का शक था तो वन अधिकारियों को पहले उन्हें हिरासत में लेकर पूछताछ करनी चाहिए थी और जरूरत पड़ने पर अदालत के सामने पेश करना चाहिए था। उनका आरोप है कि सीधे गोली चलाए जाने की वजह से 3 लोगों की जान चली गई और उनके परिवारों पर दुखों का पहाड़ टूट पड़ा है। मोजेस निर्नाकर ने कहा कि अगर अधिकारियों को अपनी जान का खतरा महसूस हो रहा था तो लोगों को रोकने के लिए पैरों की तरफ या हवा में फायर किया जा सकता था, लेकिन सीधे फायरिंग में लोगों की जान जाना बेहद दुखद और गंभीर मामला है। उन्होंने कर्नाटक के मुख्यमंत्री बीके शिवकुमार, होम मिनिस्टर और फॉरेस्ट मिनिस्टर से अपील की है कि इस मामले की जल्द से जल्द निष्पक्ष जांच कराई जाए, जिम्मेदार लोगों के खिलाफ कानूनी कार्रवाई की जाए और अगर आरोप साबित होते हैं तो उन्हें सख्त सजा दी जाए। साथ ही मृतकों के परिवारों को उचित मुआवजा देने और उन्हें न्याय दिलाने की भी मांग की गई है। मोजेस निर्नाकर ने कहा कि पीड़ित परिवारों को न्याय मिलना चाहिए और इस पूरे मामले की सच्चाई सामने लाना सरकार की जिम्मेदारी है। ಚಾಮರಾಜನಗರ ಹಾನೂರು ಅನ್ನುವಂಥ ಒಂದು ಕಾಡು ಪ್ರದೇಶದಲ್ಲಿ 15ನೇ 15th ಆಗಸ್ಟ್ ದಂದು ಕಾಡಿನಲ್ಲಿ ಒಂದು ಮೂಗರನ್ನು ಏನದ ಅಂತಂದ್ರೆ ಶೂಟೌಟ್ ಮಾಡಿರ್ತಾರೆ. ಆ ಒಂದು ಪ್ರಕರಣ ಕುರಿತು ನಾನು ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಒಂದು ತಿಳಿತಾ ಇಲ್ಲ. ಅಲ್ಲಿ ಒಂದು ಹಸಿವೆ ಏನದ ಅಂತಂದ್ರೆ ಒಂದು ತೋಟಕ್ಕೆ ಏನದ ಅಂತಂದ್ರೆ ಬಿಟ್ಟಿದ್ರು. ಅಲ್ಲಿ ಏನದ ಅಂತಂದ್ರೆ ಅಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಅದು ಹೋಗಿರ್ತದೆ. ಅದನ್ನ ಅವರು ಏನದ ಅಂತಂದ್ರೆ ಕರ್ಕೊಂಡು ಬರ್ಲಿಕ್ಕೆ ಅಲ್ಲಿಂದ ಒಂದು ಪೀಟರ್ ಮತ್ತು ಕುಮಾರ್ ಮತ್ತು ಇನ್ನೊಬ್ಬರು ಏನದ ಅಂದ್ರೆ ಹೋಗಿರ್ತಾರೆ. ಅಲ್ಲಿ ಆ ಒಂದು ಸ್ಥಳದಲ್ಲಿ ಏನದಂದ್ರೆ ಹೋಗಿದ್ದಾಗ ಅವರು ನಾವು ನೋಡಿರೋ ಪ್ರಕಾರ ಮಾಧ್ಯಮದಲ್ಲಿ ಅಲ್ಲಿ ಬೆಳಗಾಗೋದ್ವರೆಗೆ ಏನದ ಅಂತಂದ್ರೆ ಅಲ್ಲಿ ರಾತ್ರಿ ಹೊತ್ತು ಹೋಗಿ ಬೆಳಗಾಗೋದ್ವರೆಗೂ ಏನದಂದ್ರೆ ಒಳ್ಳೆ ಉಳ್ಕೊಂಡಿದ್ರು. ಅವರು ಒಳ್ಳೆ ಉಳ್ಕೊಂಡಿದಾಗ ಅವರನ್ನ ಏನದಂತಂದ್ರೆ ಮಸ್ಕಿನ ಜಾವದಲ್ಲಿ ಏನದಂತಂದ್ರೆ ಅರಣ್ಯ ಇಲಾಖೆದವರು ಪೊಲೀಸರು ಅವರನ್ನ ನೇರವಾಗಿ ಒಂದು ಸರ್ಕಾರ ನಿಯಮವನ್ನು ಯಾವುದೇ ಪಾಲನೆ ಮಾಡಲ್ದೇನೆ ಅವರನ್ನ ನೇರವಾಗಿ ಅವರನ್ನ ಶೂಟೌಟ್ ಮಾಡಿರ್ತಾರೆ. ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಕರ್ನಾಟಕ ಕ್ರೈಸ್ತ ಸಂಘಟನೆ ಬೀದರ್ ಜಿಲ್ಲೆ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೇವೆ. ಹೀಗಾಗಿ ಅವರನ್ನ ನ್ಯಾಯ ಸಿಗೋವರೆಗೂ ನಾವೇನದಂತಂದ್ರೆ ಈ ಪ್ರತಿಭಟನೆಯನ್ನು ನಿಲ್ಲಿಸುವಿಲ್ಲ. ಬೀದರಿಂದ ಬೆಂಗಳೂರುವರೆಗೂ ನಾವು ಈ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೂ ಅದೇ ರೀತಿಯಾಗಿ ಸರ್ಕಾರ ಇವತ್ತು ಅವ್ರ ಬಗ್ಗೆ ಕಾಳಜಿ ವಹಿಸಬೇಕು. ಅವರಿಗೆ ಏನದ ಅಂತಂದ್ರೆ ಸೂಕ್ತ ಪರಿಹಾರ ಕೊಡ್ಬೇಕಂತ ಹೇಳಿ ನಮ್ಮ ಒಂದು ಬೇಡಿಕೆ ಆಗಿದೆ. ಅವರ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ ಕೊಡಬೇಕು. ಮತ್ತ ಅವರು ಬಿಟ್ಟು ಹೋದಂತ ಕುಟುಂಬಸ್ಥರಿಗೂ ಒಂದು ಸರ್ಕಾರ ಉದ್ಯೋಗ ಕೊಡ್ಬೇಕಂತ ಹೇಳಿ ನಮ್ಮ ಬೀದರ್ ಜಿಲ್ಲೆಯಿಂದ ನಾವು ಕರ್ನಾಟಕ ಕ್ರೈಸ್ತ ಸಂಘಟನೆ ವತಿಯಿಂದ ನಾವು ಆಗ್ರಹಿಸ್ತೇವೆ. ನಾವು ನಮ್ಮ ಚೀಫ್ ಮಿನಿಸ್ಟರ್ ಅವರಿಗೆ ಮನವಿ ಮಾಡ್ತೀವಿ. ಈ ಮೂಲಕ ನಮ್ಮ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ ಹಾಗೂ ಫಾರೆಸ್ಟ್ ಸಚಿವರಿಗೂ ಮತ್ತು ಅದೇ ರೀತಿಯಾಗಿ ಹೋಮ್ ಮಿನಿಸ್ಟರ್ ಸಾಹೇಬರಿಗೂ ನಾವು ಒಂದು ಮನವಿ ಮಾಡ್ತೀವಿ. ಆ ಒಂದು ಸ್ಥಳಕ್ಕೆ ನೀವು ಒಂದು ಚಾಮರಾಜನಗರಕ್ಕೆ ಒಂದು ಭೇಟಿ ಕೊಟ್ಟು ಅಲ್ಲಿ ಒಂದು ಪರಿಶೀಲನೆ ಮಾಡ್ರಿ ಆ ಅರಣ್ಯ ಇಲಾಖೆಯಲ್ಲಿ ನಡೆದಂತ ಘಟನೆ ಬಗ್ಗೆದಾಗ. ಹಾಗಾಗಿ ಮತ್ತೆ ಇನ್ನೊಂದು ಏನದ ಅಂತಂದ್ರೆ ಅಲ್ಲಿನ ಒಂದು ಏನದಂದ್ರೆ ಕಾನೂನು ವ್ಯವಸ್ಥೆಯಲ್ಲಿ ಹೇಳುತ್ತದೆ 500 ಮೀಟರ್ಗಿಂತ ದೂರದಲ್ಲಿ ಇದ್ದರೆ ನಾವು ಕಾಲಿಗೋ ಅಥವಾ ಕೈಗೋ ಅವರು ಹುಡಿಯೋದಿತ್ತು. ಅದೇ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ ಏನದಂದ್ರೆ ಅವರಿಗೆ ಶೂಟೌಟ್ ಮಾಡಿದರೆ ಕುತ್ತಿಗೆಯಲ್ಲಿ ಮತ್ತೆ ಇಲ್ಲಿ ಹೊಟ್ಟೆನಲ್ಲಿ ಎದೆನಲ್ಲಿ ಏನದಂತಂದ್ರೆ ಒಂದು ಗುಂಡನ್ನು ಹಾರಿಸಿದರೆ. ಅದು ಬಹಳ ಕಠಿಣವಾದಂತ ಗುಂಡನ್ನು ಹಾರಿಸಿದರೆ. ಹೀಗಾಗಿ ನಮಗೆ ತುಂಬಾನೇ ದುಃಖವಿದೆ. ಆ ಒಂದು ಅದಕ್ಕೆ ಏನದಂತಂದ್ರೆ ಅಲ್ಲಿ ಅದು ಸೂಕ್ತವಾದ ಏನದಂತಂದ್ರೆ ನ್ಯಾಯ ಸಿಗ್ಬೇಕಂತಂದ್ರೆ ಅಲ್ಲಿ ನೀವು ಸರಿಯಾಗಿ ಪರಿಶೀಲನೆ ಮಾಡಬೇಕು. SIT ತನಿಖೆಗೆ ಕೊಡ್ಬೇಕು. ನೀವು ಅದು ಕೇಸು ಇನ್ನು SIT ತನಿಖೆ ಕೊಟ್ಟು ಮುಂದೆ ಹೊರಿಸ್ಬೇಕು. ಅದಕ್ಕೆ ಮತ್ತೆ ಕುಟುಂಬಸ್ಥರಿಗೂ ಸಹ ಏನದ ಅಂತಂದ್ರೆ ಅವ್ರಿಗೂ ಸಹ ಏನದಂತಂದ್ರೆ ನೀವು ಸರ್ಕಾರದ ವತಿಯಿಂದ ಅನುದಾನವನ್ನು ಕೊಡಬೇಕು. ಮತ್ತು ಅದೇ ರೀತಿಯಾಗಿ ಅವರು ಬಿಟ್ಟು ಹೋದಂತ ಅವರ ಕುಟುಂಬದವರಿಗೆ ಒಂದು ಸರ್ಕಾರ ಉದ್ಯೋಗ ಕೊಡ್ಬೇಕಂತ ಹೇಳಿ ನಮ್ಮ ಒಂದು ಮನವಿಯಾಗಿದೆ. ಹೀಗಾಗಿ ಮುಂದಿನ ದಿನದಲ್ಲಿ ನಾವು ಅವರಿಗೆ ಸರಿಯಾಗಿ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾವು ಇನ್ನು ಬೀದಿಗಿಳಿದು ನಾವು ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ನಾನು ಎಚ್ಚರಿಸ್ತೇನೆ. ಮೋಜಸ್ ನಿರ್ಣಕರ್, ಕರ್ನಾಟಕ ಕ್ರೈಸ್ತ ಸಂಘಟನೆ ಜಿಲ್ಲಾಧ್ಯಕ್ಷರು, ಬೀದರ್.